6 ತಿಂಗಳಿಂದ ಪ್ರತಿಭಟನೆ ಮಾಡತಕ್ಕವ್ರನ್ನ ಕೆಲವ್ರನ್ನ ಕೊಂದಾಕಿದ್ದಾರೆ ಲೀಡರ್ಸ್ ನ, Correct. ಮತ್ತೆ ಕೆಲವರು ಜೈಲಿನಲ್ಲಿ ಇದ್ದಾರೆ. ಅದರಿಂದ ಅಲ್ಲಿ ಒಂದು ರೀತಿಯಲ್ಲಿ ರೆಜಿಮ್ ಚೇಂಜ್ಗೆ ಜನ ಸಿದ್ಧತೆಯನ್ನ ಕೈಗೊಂಡಿರಲಿಲ್ಲ. ಇದು ಅಮೆರಿಕನ್ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಅಥವಾ ಅವರ ಒಂದು 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 ಅಧಿಕಾರದ ಒಂದು ಮದನ ಅವರು ತಿಳ್ಕೊಂಡ್ರೆ ನಾವು ವೆನಿಜುಲಾದಲ್ಲಿ ಮಾಡಿದ ಎಕ್ಸ್ಪೆರಿಮೆಂಟ್ ಇಲ್ಲಿ ಸಕ್ಸಸ್ ಆಗುತ್ತೆ. ಸೊ ಅದರಿಂದ ಇದು ಅಲ್ಲಿ ಫೇಲ್ ಆಯ್ತು. ಈ ಸನ್ನಿವೇಶದಲ್ಲಿ ನೀವು ಕೇಳೋ ಪ್ರಶ್ನೆ ಏನು, ಒಂದ್ ವೇಳೆ ಪಾಕಿಸ್ತಾನ ಪ್ಲಾಟ್ಫಾರ್ಮ್ ಫೇಲ್ಯೂರ್ ಆಗಿದೆ, ಮಾತುಕತೆಗೆ ಇರಾನ್ ಮತ್ತು ಇರಾನ್ ಮತ್ತು US ಇಬ್ಬರು ಸೇರಿ ಮಾತುಕತೆ ಮಾಡೋದು ಭಾರತ ಈಗ ಸದ್ಯಕ್ಕೆ ಪ್ರವೇಶ ಮಾಡಿಕೊಡ್ತೆ. ಯಾಕೆಂದ್ರೆ ನಿಮಗೆ ಅವ್ರಿಗೆ ಮೊದಲೇ ಆಹ್ವಾನ ಕೊಡಬೇಕಾಗಿತ್ತು. ಫಿನ್ಲ್ಯಾಂಡ್, ಸ್ಪೇನ್ ರಾಷ್ಟ್ರಗಳು ಮತ್ತು ಕೆಲವು ಯುರೋಪಿಯನ್ ರಾಷ್ಟ್ರಗಳು ಭಾರತವನ್ನು ರೆಕಮೆಂಡ್ ಮಾಡಿದ್ರು. ಸೊ ಭಾರತಕ್ಕಿರುವ ಕ್ರೆಡಿಬಿಲಿಟಿ ಪಾಕಿಸ್ತಾನಕ್ಕಿಲ್ಲ. ಪಾಕಿಸ್ತಾನ ಅಂತಕ್ಕಂಥದ್ದು ಒಂದು ಏಜೆಂಟ್ ಇದ್ದಂಗೆ. ಒಂದು ರೀತಿಯಲ್ಲಿ ಪಾಕಿಸ್ತಾನ ತಂದೆ ಆದಂತ ಅನೇಕ ಆರ್ಥಿಕ ಸಮಸ್ಯೆಗಳಿಂದ ಹೊರ ಬರಲು ಅಮೆರಿಕಾದ ಸಹಾಯವನ್ನ ಪಡೆಯುವುದಕ್ಕೆ ಈ ರೀತಿಯ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿರಬಹುದು ಅಂತಕ್ಕಂಥ ನನ್ನ ಅನಿಸಿಕೆ. ಅಂದ್ರೆ ಸರ್, ಈಗ ನೆತಾನ್ಯಾಹು ಒಪ್ಕೊಳ್ಳೋವರೆಗೂ, ಇಸ್ರೇಲ್ ಅವರು ಓಕೆ ಅನ್ನೋವರೆಗೂ ಈ ವಾರ್ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ ಸರ್. ಅಂದ್ರೆ ಸರ್, ಈಗ ನೆತಾನ್ಯಾಹು ಅವರು ಒಪ್ಕೊಳ್ಳೋವರೆಗೂ ಈ ವಾರ್ ನಿಲ್ಲಲ್ಲ ಹಂಗಾರೆ? ಇಲ್ಲ ಕರೆಕ್ಟ್. ಈಗ ದಿ ರಿಮೋಟ್ ಕಂಟ್ರೋಲ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ನೆತನ್ಯಾಹು ಓನ್ಲಿ. ಅದು ಅಭಿ ಪಿಕ್ಚರ್ ಬಾಕಿ ಅಂತ ಹೇಳ್ತಕ್ಕಂಥ ಅಮೆರಿಕಾದ ಟ್ರಂಪ್ ನೆತನ್ಯಾಹುನ್ ಸಮಾಧಾನ ಮಾಡಕ್ ಹೇಳ್ತಾ ಇದಾರೆ ಹೊತ್ತು ಅವರಿಗೆ ನಿಜವಾಗ್ಲೂ ಈ ಯುದ್ಧವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದಿಲ್ಲ. ಯಾಕಂದ್ರೆ ಅಲ್ಲಿ ಬಹಳ ಪ್ರೆಷರ್ ಇದೆ. ಸುಮಾರು 75ರಿಂದ 80 ಸೆನೆಟರ್ಸ್ ಅಲ್ಲಿ ಬೈಪಾರ್ಟಿಸಮ್, ನಮ್ ತರ ಪಾರ್ಟಿ ಗಿಪ್ಪ ಏನಿಲ್ಲ. ಈ ಎರಡೂ ಪಕ್ಷ ಡೆಮೊಕ್ರೆಟಿಕ್ ಅಂಡ್ ರಿಪಬ್ಲಿಕನ್ ಒಟ್ಟಿಗೆ ಸೇರ್ಕೊಂಡು ಅಧ್ಯಕ್ಷರ ವಿರುದ್ಧ ಇಂಪೀಚ್ಮೆಂಟ್ ಅಥವಾ ಬೇಕಾದ ಟೀಕೆಗಳನ್ನ ಮಾಡಬಹುದು. ಸೊ ಈ ಸನ್ನಿವೇಶದಲ್ಲಿ ಜೊತೆಗೆ ಅಲ್ಲಿ ಇದು ಪೆಟ್ರೋಲ್ ಬೆಲೆ ಆಗ್ಲೇ $4 ಬಂದ್ಬಿಟ್ಟಿದೆ ಗ್ಯಾಲನ್ಗೆ. ಸೊ ಈ ರೀತಿಯ ಸನ್ನಿವೇಶದಲ್ಲಿ ಅಮೆರಿಕದ ಅಧ್ಯಕ್ಷರಿಗೆ ಒಂದ್ ರೀತಿ ಎಸ್ಕೇಪ್ ರೂಟ್ ಬೇಕಾಗಿತ್ತು. ಆ ಎಸ್ಕೇಪ್ ರೂಟ್ಗೆ ಪಾಕಿಸ್ತಾನವನ್ನ ಯೂಸ್ ಮಾಡಿದ್ದಾರೆ ಫಸ್ಟ್ ಒಂದು ಟ್ರಯಲ್ ಇದ್ದಂಗೆ. ಬಟ್ ಇದು ಫೇಲ್ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಹೇಳಲ್ಲ. ಆದ್ರೆ ಇದಕ್ಕೆ ಒಂದ್ ರೀತಿ ಹಿನ್ನಡೆ ಆಗಿದೆ. ಇದು ತಾತ್ಕಾಲಿಕವಾದ ಹಿನ್ನಡೆ. ಇರಾನಿನ ಒಂದೇ ಒಂದು ಕಂಡೀಷನ್ ಅಂದ್ರೆ ಒಂದು ಶಾಶ್ವತವಾದ ಶಾಂತಿಯುತವಾದ ಒಂದು ಅಗ್ರಿಮೆಂಟ್ ಅಥವಾ ಪರಿಹಾರವನ್ನು ಒಪ್ಪಂದವನ್ನು ಮಾಡುವುದಾದ್ರೆ ಈ ಮಾತುಕತೆಗೆ ಒಂದು ಬೆಲೆ ಇದೆ. ಕೇವಲ 1-6 ತಿಂಗಳು ಅಥವಾ 1 ವರ್ಷ ಇದನ್ನು ಮುಂದುವರಿಸಿ ಮತ್ತೆ ನೀವು ಸಿದ್ಧತೆಯನ್ನು ಮಾಡ್ಕೊಂಡು ಅಟ್ಯಾಕ್ ಮಾಡೋದು. ಎಲ್ಲಿಯವರೆಗೆ ಇಸ್ರೇಲ್ ಈ ಲೆಬನಾನ್ ಮೇಲೆ ತನ್ನ ಆಕ್ರಮಣವನ್ನ ಮಾಡುವುದು, ಸೌತ್ ಲೆಬನಾನ್ ನಲ್ಲಿ ಮಾಡೋದು ನಿಲ್ಲಿಸೋದಿಲ್ವೋ ಅಲ್ಲಿವರೆಗೆ ಇರಾನ್ ಸಹ ಇದಕ್ಕೆ ಒಪ್ಪುತ್ತಿಲ್ಲ. ಕಾರಣ ಏನು, ಇವರು ಗಾಜಾದಲ್ಲಿ ಆಗ್ಲೇ ಇವರು ಭೂ ಪ್ರದೇಶ ಪಡೆದಿದ್ದಾರೆ. ಮತ್ತೆ ನಿಮ್ಮ ಹತ್ರ ಬರ್ತೀನಿ. ನನಗೊಂದು ಬ್ರೇಕ್ ಸಮಯ ಆಗಿದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.